ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಬೆಳಗ್ಗೆನೇ 6:30 ಎದ್ದಿದ್ದೆ. ಬಿಕಾಸ್ ನಮ್ಮ ಅಪ್ಪಂಗೆ ನೈಟೇ ಹೇಳಿದ್ದೆ ತರಕಾರಿ ತರಬೇಕು, ಸೊ ಬೆಳಗ್ಗೆ ಬೇಗ ಎಪ್ಸು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಆ ಥರ ಹೇಳಿದ್ದು. ಸೊ ಅಪ್ಪ ಬೆಳಗ್ಗೆನೇ ಎಪ್ಸಿದ್ರು, ನಾನು ಹೋದೆ. ಅಪ್ಪ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ನಾನು ತರಕಾರಿ ತೊಗೊಳೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಫುಲ್ ನಿದ್ದೆಲಿದ್ದೆ ಆಯಿತಾ. ನಾನು ನೈಟ್ ಮಲಗಿದ್ದು ಲೇಟ್ ಆಗಿತ್ತು, ಹಾಗಾಗಿ ನನಗೆ ಅಷ್ಟು ತಲೆ ಓಡಲಿಲ್ಲ. ಬರ್ತಾ ಒಂದು ಲೋಟ ಕಾಫಿ ಕುಡಿದ್ವಿ, ಅರ್ಧ ಲೀಟ್ರು ಹಾಲು ತೊಗೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಆಮೇಲೆ ನೆನಪಾಯ್ತು ನನಗೆ, ತರಕಾರಿ ತೊಗೊಳಕ್ಕಲ್ವ ನಾನು ಎದ್ದು ಹೋಗಿದ್ದು, ನಾನು ಹೋಗೋ ಅವಶ್ಯಕತೆ ಇಲ್ಲ ಬ್ಲಡ್ ಟೆಸ್ಟಿಗೆ. ಬಿಕಾಸ್ ನಮ್ಮ ಅಪ್ಪ ಯೂಶ್ವಲಿ ಅವರೇ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಆಮೇಲೆ ನಂಗೆ ನೆನಪಾಗಿದ್ದು, ಸರಿ ಬಿಡು ಅಂತ ಸುಮ್ಮನೆ ಅದಾದಮೇಲೆ ಮನೆ ಫುಲ್ ಅಂಡ್ಬಿಟ್ಟಿದ್ದೆ. ಬಿಕಾಸ್ ತುಂಬ ಗಲೀಜಾಗಿತ್ತು. ಎಷ್ಟೊಂದು ರ್ಯಾಪ್ಸ್ ಎಲ್ಲ ಹಾಗೆ ಉಳಿದಿತ್ತು, ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು. ಆ್ಯಂಡ್ ಇವನ್ ಡ್ರಾ ಕೂಡ ಅಷ್ಟೇ, ಫುಲ್ ಫೈಲ್ಸು ಅದು ಇದು ಎಲ್ಲ ಮೆಸ್ ಆಗಿಬಿಟ್ಟಿತ್ತು. ಒಂದು ಡ್ರಾ ಅಲ್ಲಿ ನನ್ನ ಫೈಲ್ಸು, ನನ್ನ ಪೇಪರ್ಸ್ ಎಲ್ಲನೂ ಇಟ್ಟೆ. ಇನ್ನೊಂದು ಡ್ರಾ ಅಲ್ಲಿ ನಾನು ಏನೋ ಹೊಸ ಐಟಮ್ ಯೂಸೇ ಮಾಡಲ್ಲ, ಅದನ್ನು ತರಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಯೂಸ್ ಮಾಡೋಂಥದ್ದು ಇರುತ್ತೆ ಗೊತ್ತಾ, ಅದನ್ನು ಇಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಆ್ಯಂಡ್ ನಮ್ಮಪ್ಪ ನನ್ನ ನೋಡೋಕ್ಕಾಗದೆ ಅವರೇ ಪಾತ್ರೆ ಎಲ್ಲನೂ ವಾಶ್ ಮಾಡಿದ್ರು. ಇವತ್ತು ಅಂತಲ್ಲ, ನಮ್ಮಪ್ಪ ಡೈಲಿ ಬೆಳಗ್ಗೆ ಹೊತ್ತು ಪಾತ್ರೆ ವಾಶ್ ಮಾಡಿಬಿಟ್ಟೆ ಹೋಗೋದು. ನನಗೆ ರಜಾ ಇದ್ದಾಗ ಮಾತ್ರನೇ ಬಿಟ್ಟು ಹೋಗ್ತಾರೆ, ಇಲ್ಲ ಅಂದರೆ ಲೇಟ್ ಆದರೆ ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ನಮ್ಮ ಅಪ್ಪನೇ ಎಲ್ಲ ವಾಶ್ ಮಾಡಿಟ್ಟು ಹೋಗೋದು. ಆ್ಯಂಡ್ ನನಗೆ ಇಡ್ಲಿ ಮತ್ತು ವಡೆ ತಂದು ಕೊಟ್ಟಿದ್ರು. ಆ ರೌಂಡ್ ವಡೆ ನಾನು ಯೂಶ್ವಲಿ ತಿನ್ನೋಕೆ ಹೋಗಲ್ಲ. ಇನ್ನೊಂದು ಉದ್ದಿನ ವಡೆ ಬರುತ್ತೆ ಗೊತ್ತಾ, ಅದನ್ನು ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಇದು ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಬಟ್ಟೆ ವಾಶ್ ಮಾಡೋದಿತ್ತು, ಜಾಸ್ತಿ ಇಲ್ಲ, ಸ್ವಲ್ಪನೇ ಇದ್ದಿದ್ದು. ನೀಟಾಗೆಲ್ಲ ವಾಶ್ ಮಾಡಿ ಹೋಗಿ ಒಣಗಾಕಿ ಬಂದೆ. ಬಟ್ಟೆ ವಾಶ್ ಮಾಡಿ ಆದಮೇಲೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದು. ಬಿಕಾಸ್ ನೀರೆಲ್ಲ ಸೋರುತ್ತೆ ಮತ್ತೆ ಒರೆಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಮನೆಲ್ಲ ಒರೆಸ್ಕೊಂಡೆ. ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಲಾಸ್ಟ್ ಟೈಮ್ ಹೇಳಿದೆ ಹೇರ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಇಲ್ಲಿ ಹೇರ್ ಕಟ್ ಮಾಡಿದ್ದೀನಿ. ಹೇರ್ ಕಟ್ ಹೇಗೆ ಬಂದು ಅಂತ ನೀವೇ ನೋಡಿ. ರೀಸೆಂಟ್ ವ್ಲಾಗ್ಸಲ್ಲಿ ಹೇಳಿದ್ದೆ ಬ್ಯಾಂಗ್ಸ್ ಕಟ್ ಮಾಡಬೇಕು ಅಂತ, ಸೊ ಇವತ್ತು ಇದರಲ್ಲೇ ಕಟ್ ಮಾಡ್ತೀನಿ. ಐ ಥಾಟ್ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡೋಣ ಅಂತ, ಬಟ್ ಬೇಡ, ಹೇಗಿದ್ರು ವ್ಲಾಗ್ ಮಾಡ್ತಿದ್ದೀನಿ ಅಲ್ಲ ಅಂದ್ಬಿಟ್ಟು ಇದರಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಟ್ ಮಾಡಬೇಕು ಪ್ರಾಪರಾಗಿ ಅಂತ ಗೊತ್ತಿಲ್ಲ, ನಾನು ಯೂಟ್ಯೂಬ್ ನೋಡೇ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಇಷ್ಟು ತಗೊಳ್ಳಲ್ಲ, ಬರೀ ಏನು ಮಾಡ್ತೀನಿ ಅಂದರೆ ಇಷ್ಟೇ. ಐ ಥಿಂಕ್ ಕರೆಕ್ಟಾಗಿದೆ ಅಂತ ಅನ್ಸುತ್ತೆ. ಸೇಮ್ ಪ್ರಪೋರ್ಷನ್ ಈ ಕಡೆನೂ ತಗೋತೀನಿ. ಐ ಥಿಂಕ್ ಎರಡೂ ಕಡೆ ಈಕ್ವಲ್ ಆಗಿ ಬಂದಿದೆ ಅಂತ. ಹಿಂದೆ ಕ್ಲಿಪ್ ಹಾಕ್ಬಿಡ್ತೀನಿ, ಇಲ್ಲಾಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತೈತೆ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಯ್ಯೋ, ನನಗೆ ಬ್ಯಾಂಗ್ಸು ಇಲ್ಲಿಂದ ಬೇಕು. ಆಮೇಲೆ ಇಲ್ಲೇ ಕಟ್ ಮಾಡಿಸಿದ್ದೆ ಲಾಸ್ಟ್ ಟೈಮ್ ಕಟ್ ಮಾಡಿಸಿದಾಗ, ಸೊ ಇಷ್ಟು ಗ್ರೋ ಆಗುತ್ತೋ. ಈಗ ಮತ್ತೆ ಇಲ್ಲಿಂದನೇ ಕಟ್ ಮಾಡ್ತೀನಿ, ಬಿಕಾಸ್ ತೀರಾ ಶಾರ್ಟ್ ಆದರೆ ಕಷ್ಟ ಆಗುತ್ತೆ. ಸೊ ಜಸ್ಟ್ ಸಿಂಪಲ್ ಹಿಂಗೆ. ಓಕೆ, ಏನೋ ಮಾಡಿದ್ದೀನಿ. ತೀರಾ ಚಿಕ್ಕ ತಗೋಯ್ತಾ? ಅಯ್ಯೋ ಅಯ್ಯೋ, ಈ ಕಡೆನೋ ಮಾಡಿದೆ, ಈ ಕಡೆ ಹೇಳಿ, ಈ ಕಡೆದು ಇಲ್ಲ ಬ್ರೋ. ಏನೋ ಎಡವಟ್ ಮಾಡ್ತೀನಿ ಪಕ್ಕ. ದೊಡ್ಡದಾಗಿ ಮಾಡ್ಕೊಳತ್ತಾರ ಕೊಟ್ಟಿಲ್ಲ, ಹೆಂಗಾಗುತ್ತೆ ಅಂತ. ಅಯ್ಯೋ ಅಯ್ಯೋ, ಏನು ಎಡ್ವರ್ಟ್ ಮಾಡ್ಕೊಂಡು ಆಯ್ತಾ? ಹೋಗಿಲ್ಲ. ಈ ಕಡೆ ಹೆಂಗೆ ಕಟ್ ಮಾಡೋದು? ನೋಡಿದೆ, ಅವ್ರು ಯಾರೋ ಒಬ್ರು ಲಿಟ್ರಲಿ ಇದನ್ನ ಸ್ಪಿನ್ ಮಾಡಿದ್ದಾರೆ. ಏನೋ ಮಾಡ್ತೀನಿ ಪಕ್ಕ. ಟಿಡಾಯ್ಡು ಅಯ್ಯೋ, ಏನೋ ಮಾಡ್ತೀನಿ ಇವತ್ತು. ಈ ಕಡೆ ಕರೆಕ್ಟಾಗಿದೆಯಾ? ಕಟ್ಟಾಗಿದೆಯಾ? ಹಾಂ, ಕಟ್ಟಾಗಿದೆ.
ಓಕೆ, ಐ ಥಿಂಕ್ ಎಷ್ಟೇ ಅನಿಸುತ್ತೆ. ಈ ಕಡೆ ಬಂದಿದೆ, ಈ ಕಡೆನೂ ಬಂದಿದೆ. ಫೈನಲಿ ಕಷ್ಟಪಟ್ಟು ಇಕ್ಕಿಗಳು ಕಟ್ ಮಾಡಿ ಮ್ಯಾನೇಜ್ ಮಾಡಿದ್ದೀನಿ. ಸೊ ಈ ಥರ ಬಂದಿದೆ. ಈ ಸೈಡ್ ಅಂತೂ ಸಕ್ಕದಾಗಿ ಕಾಣ್ತಿದೆ. ಬಟ್ ಐ ಡೋಂಟ್ ನೋ ಈ ಕಡೆ ಏನು ಮಾಡಿದ್ದೀನಿ ಅಂತ. ಬಟ್ ಮೆಸ್ ಅಂತೂ ಮಾಡಿದ್ದೀನಿ. ಬಟ್ ಎನಿವೇ ಐ ಮೀನ್ ಲವ್ ಚೆನ್ನಾಗಂತೂ ಕಾಣ್ತಾ ಇದೆ. ಸೊ ಹಾಗಾಗಿ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ 1 sec, ಗಿವ್ ಮಿ 1 sec. ಪಿನ್ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಾಡ್ಕೊಂಡಾಯ್ತು. ಇವಾಗ ನಾನು ಫೀಲ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಡಿಸ್ಟರ್ಬ್ ಅಂತೂ ಮಾಡ್ತಾ ಇದೆ. ತ್ರೀ ವೀಕ್ಸ್ ಬ್ಯಾಕು ನಾನು ನೈಕಾಯಿಂದ ಒಂದಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೆ. ತೋರ್ಸೋಕ್ಕಾಗಿರಲಿಲ್ಲ, ಯಾಕೆ ಅಂದರೆ ಲಾಸ್ಟ್ ಹಾಲಲ್ಲಿ ಹೇಳಿದೆ ಮೇನ್ ಫ್ಲಿಪ್ಕಾರ್ಟ್ ಹಾಲ್ ಬರುತ್ತೆ ಅಂತ. ಅದು ತಂದಿಟ್ಟಿದ್ದೀನಿ, ಅದನ್ನ ಹಾಲ್ ಮಾಡಿಲ್ಲ. ಅದರಲ್ಲಿ ಇದು ಹೋಗ್ಬಿಟ್ಟಿತ್ತು. ಸೊ ಇವಾಗ ಮನೆಲ್ಲ ಕ್ಲೀನ್ ಮಾಡ್ತಿದ್ದೆಲ್ಲ ಸಿಕ್ತು ನನಗೆ. ಸೊ ಐ ಥಾಟ್ ಆಫ್ ಶೋಯಿಂಗ್. ಫಸ್ಟ್ ಬಂದು ಈ ಶೀಟ್ ಮಾಸ್ಕ್ನ ತಗೊಂಡಿದ್ದೀನಿ. ಇದು ನೋವಾ ಅವ್ರದ್ದು ಹೈಡ್ರೇಟಿಂಗ್ ಆ್ಯಂಡ್ ಸಪೋರ್ಟ್ಸ್ ಸ್ಕಿನ್ ಬ್ಯಾರಿಯರ್ ಹ್ಯಾಲುರಾನಿಕ್ ಆಸಿಡ್ ಮತ್ತು ಸೆರಮೈಡ್ಸ್ ಇರೋಂಥ ಈ ಶೀಟ್ ಮಾಸ್ಕ್ನ ತಗೊಂಡಿದ್ದೀನಿ. ಈ ಬ್ರ್ಯಾಂಡು ಸೂಪರ್ ಆಯ್ತಾ, ನಂಗೆ ಸಖತ್ ಇಷ್ಟ, ತುಂಬ ಚೆನ್ನಾಗಿದೆ. ಇದ್ರದ್ದು ನಾನು ಪಿಂಪಲ್ ಪ್ಯಾಚ್ ಎಲ್ಲ ಯೂಸ್ ಮಾಡ್ತಿದ್ದು, ಇವಾಗ ಮಾಡ್ತಿಲ್ಲ. ಟೈಮ್ ಅಂದರೆ ಖಂಡಿತ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ಲಮ್ ಅವ್ರದ್ದು ರೈಸ್ ವಾಟರ್ ನಿಯಾಸಿನಮೈಡ್ 2% ಹೈಬ್ರಿಡ್ ಸನ್ಸ್ಕ್ರೀನ್. ಇದು ಸಿಕ್ಕಾಪಟ್ಟೆ ವೈರಲ್ ಗುರು, ಅದಕ್ಕೆ ನಾನು ತರಿಸ್ಕೊಂಡಿದ್ದು. ನಾನು ಲಾಸ್ಟ್ ಟೈಮ್ ಹೇಳಿದೆ, ಇದ್ರದ್ದು ನನಗೆ ಸ್ಯಾಂಪಲ್ಸ್ ಬಂದಿತ್ತು ನಾನು ಹಾಲ್ ವಿಡಿಯೋ ಮಾಡಿದಾಗ. ತುಂಬಾ ಚೆನ್ನಾಗಿತ್ತು, ನಾನು ಶೂಟಿಂಗಲ್ಲಿ ಯೂಸ್ ಮಾಡಿದೆ, ಅದಕ್ಕೆ ತಗೊಂಡಿದ್ದು. ಅಪ್ಲಿಕೇಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಇದ್ರೆ ಲೈಕ್ ಈಸಿ ಅಪ್ಲೈ ಮಾಡೋಕ್ಕಾಯ್ತಾ. ಸೂಪರ್, ಎಲ್ಲ ಕ್ವಿಕ್ಕಾಗಿ ಅಬ್ಸರ್ವ್ ಆಗೋಯ್ತು. ಸನ್ಸ್ಕ್ರೀನ್ಸ್ ಈ ಥರ ಇರಬೇಕು, ಟೆಕ್ಸ್ಚರ್ ವೈಟ್ ಕಾಸ್ಟ್ ಕೊಡಬಾರ್ದು, ನೀಟಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಬೇಕು, ಆ ಥರದ್ದಿದ್ರೆ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಲಾರೆಲ್ ಪ್ಯಾರಿಸ್ ಅವ್ರದ್ದು ಈ ಟೆಲಿಸ್ಕೋಪಿಕ್ ವಾಟರ್ ಪ್ರೂಫ್ ಮಾಸ್ಕರ ಈಗಷ್ಟೇ ಲಾಂಚ್ ಆಗಿದೆ ಆಯ್ತಾ. ಅಂದ್ರೆ ಕೆಲವರಿಗೆ ಮಾತ್ರ ಆಕ್ಸೆಸ್ ಇತ್ತು ಇದು, ಅಂದ್ರೆ ಲೈಕ್ ಕೆಲವು ಇನ್ಫ್ಲೂಯೆನ್ಸರ್ಸಿಗೆ ಮಾತ್ರ. ನಾನು ಹೋಗಿ ನೋಡ್ದೆ ನೈಕಾದಲ್ಲಿ ಇದೆಯಾ ಅಂತ ಇತ್ತು, ಸೊ ಅದಕ್ಕೆ ತಗೊಂಡಿದ್ದು. ನೋಡೋಣ ಇದು ಹೇಗಿರುತ್ತೆ ಬಿಟ್ಟು. ಇದ್ರದ್ದು ಗೋಲ್ಡನ್ ಕಲರ್ ನನ್ನ ಹತ್ರ ಇದೆ ವರ್ಷನು. ಸೊ ಅದು ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿದೆ. ಶುರು ಆಯ್ತು. ನೆಕ್ಸ್ಟ್ ಬಂದು ಡಿಯರ್ ಡಾರ್ಲಿಂಗ್ ಇಂದ ಮಾರ್ಕರ್ ಟಿಂಟ್ ನ ತಗೊಂಡಿದ್ದೀನಿ. ಲಿಪ್ ಟಿಂಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಈ ತರ ಇದೆ ನೋಡಕ್ಕೆ, ಸೇಮ್ ಸ್ಕೆಚ್ ತರ ಇದೆ ಆಯ್ತಾ. ಇದು ಶೇಡ್ ನಾನು ಯಾವ್ದು ತಗೊಂಡೆ ಅಂತ ಮೆನ್ಷನ್ ಮಾಡ್ತೀನಿ. ಅಪ್ಲಿಕೇಟರ್ ಈ ತರ ಇದೆ, ಟ್ರೈ ಮಾಡ್ತೀನಿ. ವಾವ್, ಮೇಕಪ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನು ಹಾಕೋಬಹುದು. ಸಾಕು, ಇಷ್ಟಿದ್ರೆ. ಟ್ಯಾನ್ಗೆ ಅಂತಾನೆ ವೈರಲ್ ಆಗಿರುವಂತ ಈ ಪ್ರೊಫೆಷನಲ್ O3+ ಡಿಟ್ಯಾನ್ ಪ್ಯಾಕ್ ತಗೊಂಡಿದ್ದೀನಿ ಗೈಸ್. ಫೈನಲಿ ಐ ಗಾಟ್ ದಿಸ್. ಅಂದ್ರೆ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಇದೆ. ಮೋಸ್ಟ್ ಆಫ್ ದಮ್ ಇದನ್ನ ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ತಗೊಂಡಿದ್ದು. ನನಗೆ ಇದು 1550 ಆಯ್ತಾ, ನನಗೆ 1400 ಏನೋ ಕಾಸ್ಟ್ ಆಯ್ತು, ಅದಕ್ಕೆ ತಗೊಂಡೆ. ಪರವಾಗಿಲ್ಲ, 1400 ಇದೆ ನಿಮಗೆ. ಇದು ನಮಗೆ 300 ಗ್ರಾಮ್ಸ್ ಬರುತ್ತೆ. ಸೊ ಇದನ್ನ ಹಚ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಬೇಕು. ಸ್ಮೆಲ್ ಏನಿಲ್ಲ, ಒಂಥರ ಪೇಂಟ್ ಸ್ಮೆಲ್ ಥರ ಇದೆ, ಥರ ಚೆನ್ನಾಗಿದೆ. ಸೊ ಅಯ್ಯೋ ಎಡವಟ್ಟು ಅಂದರೆ ನಾನೇ ಅನ್ಸುತ್ತೆ. ಸೊ ಇದನ್ನು ತರಿಸ್ಕೊಂಡೆ. ಬಂದ್ಬಿಡ್ತಲ್ಲ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಯಾವಾಗಾದ್ರೂ ಯೂಸ್ ಮಾಡ್ತೀನಿ, ಇವಾಗ ಯೂಸ್ ಮಾಡೋಕೆ ಹೋಗಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಮ್ಮ ಅಕ್ಕ ಯೂಸ್ ಮಾಡ್ತಿದ್ಲು. 2500 ಏನೋ ಕೊಟ್ಟು ತಂದಿದ್ಲು ಅಂದ್ಬಿಟ್ಟು ವಾರಕ್ಕೆ ಒಂದೇ ಸರ್ತಿ ಯೂಸ್ ಮಾಡಬೇಕು, ಅದು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ. ಅವಳು ಅಷ್ಟೇ ಆಫೀಸಿಗೆ ವಾರಕ್ಕೆ ಒಂದೇ ಸರ್ತಿ ಹಾಕೊಂಡು ಹೋಗ್ತಿದ್ಲು. ಯಾವುದು ಅಂದರೆ ಸ್ಕಿನ್ ಅಂತ ಟೈಟನ್ ಅವ್ರದ್ದು EDP ಆಯ್ತಾ, ಈ ಥರ ಇದೆ. ದೊಡ್ಡ ಸೈಜಲ್ಲಿ ಅವಳು ತಗೊಂಡಿತ್ತು, ಬಟ್ ನಾನು ಚಿಕ್ಕ ತಗೊಂಡೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವಾರ ಅಟ್ಲೀಸ್ಟ್ ಲಾಸ್ಟ್ ಆಗುತ್ತೆ. ಅದ್ರ ಸ್ಮೆಲ್ ವಾಶ್ ಮಾಡಿದ್ರು ಆ ಸ್ಮೆಲ್ ಇರುತ್ತೆ ಗೊತ್ತಾ, ಲೈಕ್ ಫ್ರೇಗ್ರೆನ್ಸ್ ಇರುತ್ತೆ. ನಾವು ಸ್ಮೆಲ್ಲೇ ಇರ್ತೀವಿ. ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗ್ಬಿಟ್ಟು ಫ್ರೇಗ್ರೆನ್ಸ್
ಅಂತ ಹೇಳ್ತೀವಿ ಅಷ್ಟೇ. ನಂಗೆ ನಮ್ಮ ಅಕ್ಕನೇ ನೆನಪಾಗ್ತಾರೆ. ನಮ್ಮ ಅಕ್ಕ ಲಾಸ್ಟ್ ಹಾಕೊಂಡಿದ್ದ ಬಟ್ಟೆಲೂ ಈ ಸ್ಮೆಲ್ ಇತ್ತು ಆಯ್ತಾ. ಸ್ಮೆಲ್ ತೋರ್ಸಕ್ಕೆ ಬರ್ತಾಯಿದ್ದೀವಿ ದಡ್ಡಿಗಳು. ಒಂದು ವಾರ ಅಟ್ಲೀಸ್ಟ್ ಬರುತ್ತೆ ಕೊಂಡ್ರೋ, ಒಂದು ವಾರ ಅಟ್ಲೀಸ್ಟ್. ನೀವು ಬೇಕಿದ್ರೆ ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು ವಾರ ಅಂದರೂ ಈ ಫ್ರೇಗ್ರೆನ್ಸ್ ಹಂಗೆ ಇರುತ್ತೆ, ವಾಶ್ ಮಾಡಿದ್ರು ಹಂಗೆ ಇರುತ್ತೆ. ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದು, ನನಗಿರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ದೊಡ್ಡ ಸೈಜಲ್ಲಿ ಏನು ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ತುಂಬ ಪರ್ಫ್ಯೂಮ್ ಇದೆ, ಅದೆಲ್ಲನೂ ಖಾಲಿ ಮಾಡ್ತೀನಿ. ಇದು ಯಾವಾಗಾದ್ರೂ ಒಂದು ಸತಿ ಯೂಸ್ ಮಾಡೋದಕ್ಕೆ ಮಾತ್ರ ಇದನ್ನು ತೊಗೊಂಡಿದ್ದು. ಟೈಟನ್ ಅವ್ರದ್ದು ಅನ್ಸುತ್ತೆ ಇದು. ಎಸ್, ಟೈಟನ್ ಅವ್ರದ್ದೇ ಇರಬೇಕು. ಟೈಟನ್ ಅವ್ರದ್ದೇ. ಟೈಟನ್ ಅವ್ರದ್ದೇ, ಟೈಟನ್ ಕಂಪನಿ ಲಿಮಿಟೆಡ್ ಅಂತ ಇದೆ ನೋಡಿ ಇಲ್ಲಿ. ಸೊ ದೊಡ್ಡದ್ರಲ್ಲಿ ನಿಮಗೆ ಟೈಟನ್ ಅಂತಾನೆ ಬರೆದಿರುತ್ತೆ, ಸೊ ಚಿಕ್ಕದ್ರಲ್ಲಿ ಬರ್ತಿಲ್ಲ. ಬಟ್ ಸ್ಕಿನ್ EDP ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಿಮ್ಗೆ ಏನಾದ್ರು ದಿನ ಪರ್ಫ್ಯೂಮ್ ಹಾಕೋದು ಬರ್ತೋಗ್ತೀರ ಅಂದ್ರೆ ಇದು ಒಂದನ್ನೇ ಜಾಸ್ತಿ ಹಾಕೊಂಡು ಬಿಟ್ಬಿಡಿ ನಿಮಗೆ. ಅಂದ್ರೆ ಲೈಕ್ ಸ್ಕಿನ್ನಲ್ಲೂ ಇರುತ್ತೆ, ಬಟ್ಟೆಲೂ ಇರುತ್ತೆ, ಮಜಾ ಒಂಥರ. ಸೊ ಅದಕ್ಕೋಸ್ಕರ ತಗೊಂಡಿದ್ದು. ಸೊ ಇಷ್ಟೇ ಐ ಥಿಂಕ್ ತಗೊಂಡಿದ್ದು. ನಾನು ತೋರ್ಸಕ್ಕಾಗಿರಲಿಲ್ಲ, ಮರ್ತ್ಬಿಟ್ಟಿದ್ದೆ. ಇವಾಗ ಫೈನಲಿ ತೋರಿಸ್ತಿದ್ದೀನಿ. ಇದೆಲ್ಲರೂ ಟ್ಯಾಗ್ ಮಾಡ್ತೀನಿ, ಸ್ಪೆಷಲಿ ಇದು ಮತ್ತೆ ಇದೆಲ್ಲ ಟ್ಯಾಗ್ ಮಾಡಿರ್ತೀನಿ. ಪರ್ಫ್ಯೂಮ್ನ ಮಿಸ್ ಮಾಡ್ತೀನಿ, ತಗೊಳ್ಳಿ. ಇದೆರಡು ನನಗೆ ವಿಶ್ಕೆರು PR ಅಲ್ಲಿ ಕಳಿಸಿದ್ದು. ಸೊ ಇದು ಕರೆಕ್ಟಾಗಿ ನನ್ನ ಬರ್ತ್ಡೇ ದಿವಸನೇ ಬಂದಿತ್ತು, ಅದು ಓಪನ್ ಮಾಡಿರಲಿಲ್ಲ. ಇದ್ರಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಒಂದು ಬಾಟಲ್ ವಿಶ್ಕೆರ್ ಅವ್ರದ್ದು ಸನ್ಸ್ಕ್ರೀನ್ ಮತ್ತೆ ಲಿಪ್ ಬಾಮ್ ಇತ್ತು. ಆ್ಯಂಡ್ ಇದು ಅದಕ್ಕಿಂತ ಮುಂಚೆ ಇದು ಬಂದಿತ್ತು, ಬಟ್ ನಾನು ಓಪನೇ ಮಾಡಿರಲಿಲ್ಲ. ಸೊ ಇದರಲ್ಲಿ ಇದೆರಡು ಮಾಯಿಶ್ಚರೈಸರ್ ಕಳಿಸಿದ್ದಾರೆ. ಯಾವುದು ಯೂಸ್ ಮಾಡಿಲ್ಲ, ಮಾಡಬೇಕು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇಫ್ ಇಟ್ ಇಸ್ ರಿಯಲಿ ಗುಡ್ ನಾನು ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ. ಒಂದು 2:1:3 NMF ವಾಟರ್ ಜೆಲ್ ಮಾಯಿಶ್ಚರ್ ಆಯಿಲ್ ಫ್ರೀ ಅಂತಿದೆ. ಆಯಿಲ್ ಫ್ರೀ ಅಂತಿದ್ರೆ ಡೆಫಿನೆಟ್ಲಿ ನನಗೆ ಇಷ್ಟ ಆಗುತ್ತೆ ಸ್ಪೆಷಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಮಾಯಿಶ್ಚರೈಸರ್, ಬ್ಯಾರಿಯರ್ ಬೌನ್ಸ್ ಮಾಯಿಶ್ಚರೈಸರ್ ನಾನ್ ಕೊಮೊಡೋಜೆನಿಕ್ ಅಂತ ಇದೆ. ಇವಾಗ ಇದೆರಡನ್ನೂ ಎತ್ಕೊಂಡು ಈ ಬಾಕ್ಸ್ನ ಬಿಸಾಕ್ತೀನಿ. ಇದರಲ್ಲಿ ಬಾಡಿ ಸನ್ಸ್ಕ್ರೀನ್ ಇತ್ತು, ಫೇಸ್ ಸನ್ಸ್ಕ್ರೀನ್ ಇತ್ತು, ಆ್ಯಂಡ್ ಲಿಪ್ ಬಾಮ್ ಇತ್ತು, ಹಾಗೆ ಒಂದು ಗ್ಲಾಸ್ ಬಾಟಲ್ ಇತ್ತು. ಗ್ಲಾಸ್ ಬಾಟಲ್ ತೋರಿಸ್ತೀನಿ, ವಾಶ್ ಮಾಡಿಟ್ಟಿದ್ದೀನಿ, ಬೆಳಗ್ಗೆ ವಾಶ್ ಮಾಡಿಟ್ಟಿದ್ದು ಮೇಲೆ ಹಾಕ್ಬಿಟ್ಟಿದೆ. ಸೊ ಇದೆರಡನ್ನೂ ಬಿಸಾಕ್ತೀನಿ. ಇದರಲ್ಲಿ ಇದು ಐಟಮ್ನ ಇಟ್ಕೊಳ್ತೀನಿ. ಬಾಟಲ್ ಈ ಥರ ಇದೆ. ಇಲ್ಲಿ ವಿಶ್ಕೇರ್ ಅಂತ ಬಂದಿದ್ದಾರೆ, ಡೈಲಿ ಮಲ್ಟಿ ಫಂಕ್ಷನಲ್ ಹೈಡ್ರೇಟರ್ ಅಂತ ಬಂದಿದೆ. ಸೊ ಇಲ್ಲಿ ವಿಶ್ಕೇರ್ ಅಂತ ಬಂದಿದೆ. ಚೆನ್ನಾಗಿದೆ ಒಂಥರ ಬಾಟಲ್, ಬಟ್ ನನ್ನ ಹತ್ರ ನಿಜವಾಗ್ಲೂ ಬಳಕೆ ಬರಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ಇದನ್ನು ನಾನು ಎಲ್ಲೂ ಕ್ಯಾರಿ ಮಾಡೋಲ್ಲ, ಮನೇಲಿ ಯೂಸ್ ಮಾಡ್ತೀನಿ. ಮನೇಲಿ ಯೂಸ್ ಮಾಡಿದ್ರು ಜಾಗ್ರತೆನೇ ಮಾಡಬೇಕು. ಬಿಕಾಸ್ ನಾನು ಸ್ವಲ್ಪ ಎಡವಟ್ಟು ದಬ್ಬ ಅಂತ ಓಡಾಡ್ತಿರ್ತೀನಿ, ಅದೇ ಪ್ರಾಬ್ಲಮ್. ನಾನು ನೀರು ಕುಡಿಯೋದು ಕಡಿಮೆನೆ. ತುಂಬ ಸಲ ಅನ್ಕೊಳ್ತಿರ್ತೀನಿ ಅಟ್ಲೀಸ್ಟ್ ಒಂದು 3 ಲೀಟ್ರ್ ನೀರಾದ್ರು ಕುಡಿಬೇಕಪ್ಪ ದೇವರೇ ಅಂತ. ನಾನು ಕುಡಿಯಲ್ಲ, ಅದೇ ನನ್ನ ಪ್ರಾಬ್ಲಮ್. ಈಗ ನಿಮ್ಗೆ ತೋರಿಸ್ತಾ ಇದೀನಿ ಅಂದ್ಬಿಟ್ಟು ಇಷ್ಟೊಂದು ಕುಡಿದೀನಿ, ಇಲ್ಲಾಂದರೆ ಅದು ಕುಡಿತಿರ್ಲಿಲ್ಲ, ಬಾಟಲ್ ತೋರಿಸಿದ್ನಲ್ಲ ಅಂತ. ಸೊ ಇಲ್ಲಿ ಇಟ್ಟರೆ ಜಾಗ್ರತೆಯಿಂದ ಇರುತ್ತೆ. ಸೊ ದೀಪ ಆಗಲೇ ಹಚ್ಚಿದ್ದು, ಕ್ಯಾಂಡಲ್ ಇನ್ನೂ ಉರಿತಾ ಇದೆ, ಬಟ್ ಇನ್ನೂ ಫ್ರೇಗ್ರೆನ್ಸ್ ಬರ್ತಾ ಇಲ್ಲ ಅದರಿಂದ. ಇಟ್ಸ್ ಓಕೆ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ತಲೆಗೇನು ಸ್ನಾನ ಮಾಡೋಕ್ಕೆ ಹೋಗಿಲ್ಲ, ಬರೀ ಮೈಗೆ ಮಾತ್ರ ಸ್ನಾನ ಮಾಡಿಕೊಂಡೆ. ಆ್ಯಂಡ್ ಈ ನೈಟ್ ಡ್ರೆಸ್ಸು ನಮ್ಮ ಅಮ್ಮಂಗೆ ಕೊಡಿಸಿದ್ದಾಯ್ತಾ. ನಮ್ಮಮ್ಮ ನನಗೆ ಆಗಲ್ಲ ನೀನೇ ಹಾಕೋ ಅಂದ್ರೆ, ಎಷ್ಟು ಲೂಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಲೂಸ್ ಇದೆ. ನಂತರ ಇಬ್ಬರು ಹೋಗ್ಬೋದು, ಅಷ್ಟು ಲೂಸ್ ಇದೆ ಅದು. ಬಟ್ ಎನಿವೇ ಇಟ್ಸ್ ಓಕೆ, ತುಂಬ ಕಂಫರ್ಟಬಲ್ ಆಗಿದೆ. ಆದರೆ ಈ ಬೇಸಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೂದಲಂತೂ ಹಾಳು ಮಾಡ್ಕೊಂಡಿದ್ದಾಯಿತು. ಅವಾಗ ಚೆನ್ನಾಗಿ ಅನ್ನಿಸ್ತು, ಆಮೇಲೆ ರಿಯಲೈಸ್ ಆಯ್ತು ಯಪ್ಪ ಚೆನ್ನಾಗಿಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಗೊತ್ತಿಲ್ಲ ಏನಾಗುತ್ತೆ, ನಾನು 1 ಮಂತ್ ಆದರೂ ಬೇಕು, ಮತ್ತೆ ಅದು ಗ್ರೋ ಆದಮೇಲೆ ಸ್ವಲ್ಪ ಸೆಟಲ್ ಆಗುತ್ತೆ. ಆ್ಯಂಡ್ ಅಕ್ಷಯ ತೃತೀಯ ಅಲ್ವಾ, ಏನಾದರೂ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನು ತೊಗೊಂಡು ಬಂದೆ ಅಂದ್ಬಿಟ್ಟು ನಾನು ನಿಮಗೆ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಶಾರ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಗೊತ್ತಿಲ್ಲ ನನಗೆ ಫಸ್ಟು ಈ ವಿಡಿಯೋ ಬರುತ್ತೋ ಆ ವಿಡಿಯೋ ಬರುತ್ತೆ ಅಂತ. ಐ ಥಿಂಕ್ ಫಸ್ಟ್ ಇದೇ ಬರುತ್ತೆ, ಆಮೇಲೆ ಶಾರ್ಟ್ಸ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಹೋಗಿ ಶಾಪಿಂಗ್ ಎಲ್ಲ ಮುಗಿಸಿ, ಇನ್ನೂ ಸ್ವಲ್ಪ ಕೆಲಸ ಆಯಿತು, ಅದೆಲ್ಲನೂ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಫುಲ್ ಸುಸ್ತಾಗ್ಬಿಟ್ಟಿದೆ. ಹೋಗ್ಬೇಕಾದ್ರೆ ಹೆಂಗಿದೆ ಬರ್ತಾ ಹೆಂಗಾಗಿದೆ ನೋಡಿ. ಒಂದು 2-3 ಜನ ಹೇಳಿದ್ರಿ ಅಕ್ಕ ಇನ್ನೂ ಕೂಡಿಸ್ಬೋದಾಗಿತ್ತು ಅಂತ. ಖಂಡಿತ ಇನ್ನೂ ಕೂಡಿಸ್ಬೋದಾಗಿತ್ತು, ಆದರೆ ಅಕ್ಷಯ ತೃತೀಯ ಆಗಿತ್ತು ಅಂತ ಒಂದೇ ಕಾರಣಕ್ಕೆ ಹೊಡೆದಾಕಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಸ್ಟಿಲ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಬಿಕಾಸ್ 36,000 ಕೂಡಿಕೋದು ಅಂದರೆ ಅಷ್ಟು ಈಸಿ ಅಲ್ಲ ಈ ಟೈಮಲ್ಲಿ. ನನಗೆ ಸಂಬಳ ಬಂದಾಗ 2-3 ಸಾವಿರ ಹಾಕ್ತಿದ್ದೆ, ಬಟ್ ಅಪ್ಪ ಎವ್ರಿ ಡೇ 250 ರೂಪೀಸ್ ಆಗೋರು. ಇವಾಗ ಅಪ್ಪ ಗಾಡಿಗೆ ಹೋಗ್ತಿಲ್ಲ ಅಂತ ಆಗ್ತಾ ಇರಲಿಲ್ಲ ಅಷ್ಟೇ. ಇವತ್ತು ಒಂದು ವಿಡಿಯೋ ನೋಡಿದೆ, ಅವರು 6 ಮಂತ್ಸಿಗೆ 56,000 ಕೂಡ ಹಾಕಿದ್ದಾರೆ. ಅವಾಗ ಅನ್ನಿಸ್ತು ವೈ ನಾಟ್ ಮೀ ಅಂತ. ಇನ್ನೊಂದೇನು ಗೊತ್ತಾ, ನಾನು ಹೊಸ ಉಂಡಿನೂ ತಂದಿದ್ದಾಯ್ತು. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಇನ್ಮೇಲೆ ಅಟ್ಲೀಸ್ಟ್ ಡೈಲಿ 200 ರೂಪೀಸ್ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ 6 ಮಂತ್ಸಲ್ಲಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಈಗರ್ಲಿ ವೇಟಿಂಗ್. ಹುಂಡಿಲಿ ಕಾಸು ಕೊಡೋಕ್ಕದೇ ಒಂದು ಖುಷಿ ಅಲ್ವಾ. ಚಿಕ್ಕ ವಯಸ್ಸಲ್ಲಿ 3-4 ದಿವಸಕ್ಕೆ ಕುಯ್ದಾಕ್ಬಿಡ್ತಿದ್ದೆ ಹುಂಡಿನ ಗೊತ್ತಾ. ಬಟ್ ಇವಾಗ ಆ ಥರ ಇಲ್ಲ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಸೇವ್. ಸೊ ಇದೇ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.